ಆಗಿರೋರು ಎಲ್ಲರೂ ಹೇಳ್ತೀನಿ, ಎಲ್ಲ ಒನ್ ಆಫ್ ದ ಒಂದು ಮಗುನ ಸಾಕುವಷ್ಟು ಶಕ್ತಿ ಇರೋರು. ಇವಾಗ ನಮ್ಗೇನಾಗುತ್ತೆ ಅಂತ ಹೇಳಿದ್ರೆ, ನನಗೆ ಇವಾಗ ಅಜೆಂಡಾನೇ ಅದು. ಇವಾಗ ನಾನೊಂದು ಗ್ರೂಪ್, ಇವಾಗ ನಾನು ಸ್ಕೂಲ್ನ ಡಿಜಿಟಲೈಸ್ ಮಾಡಿದ್ದೀನಿ. ಇವಾಗ ನಾನು ಕಾರ್ಪೊರೇಟ್ನೆಸ್ನೆಲ್ಲ ಹೇಳ್ಕೊಂಡು ಬಂದು ಡಿಜಿಟಲೈಸೇಷನ್ ಮಾಡೋದು, ಎಲ್ಲರಿಗೂ ಇದೇ ಥರ ಭಾಷಣ ಮಾಡಿ ಎಷ್ಟೋ ಜನ ಇದರಲ್ಲಿ ಎಷ್ಟೋ ಒಂದು ಮಗುಗೆ ತಲಸೇಮಿಯಾ ಆಗಿತ್ತು. ಸೊ ಆ ತಲಸೇಮಿಯಾ ಮಗುಗೆ ನಾರಾಯಣ ಹೃದಯಾಲಯದಲ್ಲಿ 60 ಲಕ್ಷ ಅಂತ ಹೇಳಿದ್ರಂತೆ ಟ್ರೀಟ್ಮೆಂಟ್ಗೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೆ. ಅಲ್ಲಿ 60 ಲಕ್ಷ ಬಿಟ್ಟು ಅವ್ರ ಹತ್ರ 600 ರೂಪಾಯಿ ಇಲ್ಲ. ಆದರೆ ಏನಾಯ್ತು ಅಂತ ಹೇಳಿದ್ರೆ, ಅದು ನನ್ನ ಹತ್ರ ಬಂದು ಹೇಳ್ಕೊಂಡೋಳು, ಇಲ್ಲ ಅಂದರೆ ನನ್ನ ಮಗು ಸತ್ತೋಗುತ್ತೆ, 5 ವರ್ಷದ ಮಗು, ಈಗ 4 ಬಂದುಬಿಟ್ಟಿತ್ತು ಹಿಮೋಗ್ಲೋಬಿನ್. ಆಮೇಲೆ ನಾನು ಏನು ಮಾಡಿದೆ, ಮೊನ್ನೆ ದಿನ ನಾನು ಫೇಸ್ಬುಕ್ಕಲ್ಲಿ ನಾನು ಅದು ಪೋಸ್ಟ್ ಹಾಕಿದ್ರೆ 3 ಏಜೆನ್ಸಿನವ್ರು ಬಂದರು ನನಗೆ ಇದು ಮಾಡೋಕ್ಕೆ, ಇದು ಸಹಾಯ ಮಾಡೋಕ್ಕೆ. ಅದರಲ್ಲಿ ಒಂದು ಸಂಕಲ್ಪ ಅಂತ ಒಂದು ಏಜೆನ್ಸಿನವರು, ನೀವೆಲ್ಲ ತಿಳ್ಕೊಳ್ಳೇಬೇಕು, ಅವರು ಅಲ್ಲಿ ಹೋಗೋದಾದರೆ ಕೈ ಮುಗಿದು ಒಳಗೆ ಬನ್ನಿ ಅನ್ನೋ ಥರ, ಆ ಥರ ಪ್ಲೇಸ್ ಅದಲ್ಲಿ ಡಾಕ್ಟರ್ಸ್ ಎಲ್ಲ ವೆರಿ ಹಾನೆಸ್ಟ್ ಡಾಕ್ಟರ್ಸ್ ಆ್ಯಂಡ್ ಆಲ್. ಆಮೇಲೆ ಅವ್ರು ಹೇಳಿದ್ರು, ನಾವು ಎಷ್ಟೇ ಕಮ್ಮಿನಲ್ಲಿ ಮಾಡಿದ್ರು 15 ಲಕ್ಷ ಬೇಕಾಗುತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ಗೆ ಅಂತ. ಸೊ ನಾನು ಐ ಅಕ್ಸೆಪ್ಟೆಡ್ 15 ಲಕ್ಷ ನಾನು ಕೊಡ್ತೀನಿ ಅಂತ. 15 ಲಕ್ಷ ನಾನು ಕೊಟ್ಟೆ. ಈ 1 ವರ್ಷ ಆಯಿತು ಆ ಮಗುಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆಗಿ, ಈಗ ಮಗು ಜೀವ ಸಹಿತ ಆರಾಮಾಗಿ ಆಟ ಆಡ್ಕೊಂಡಿದೆ. ರೀಸೆಂಟಾಗಿ ಅದೇ ಸೇವ್ ಲೈಫ್ ಅನ್ನೋದ್ರಲ್ಲಿ ನಾನೊಂದು ಗ್ರೂಪ್ ಮಾಡ್ತಾಯಿದ್ದೀನಿ, 1 ಲಕ್ಷ ಜನದ ಒಂದು ಗ್ರೂಪ್ ಮಾಡ್ತಾಯಿದ್ದೀನಿ. ನಾನು ಈಗ ಮೊನ್ನೆ ಏನು ದಾವಣಗೆರೆಯಲ್ಲಿ 2 ತಿಂಗಳ ಕೆಳಗಡೆ, ಒಂದು 15-20 ದಿನದ ಕೆಳಗಡೆ ಒಂದು ಹುಡುಗಂಗೆ, ಕಾರ್ ವಾಶ್ ಮಾಡೋ ಹುಡುಗಂಗೆ ಹಿಂದ್ಗಡೆಯಿಂದ ಬಂದು ಲಾರಿ ಹೊಡೆದು ಆ ಹುಡುಗ ಕಂಪ್ಲೀಟ್ಲಿ ಇಂಜೂರ್ಡ್, ಇಲ್ಲಿಗೊಂದು ಏಟು, ಕಾಲು 5 ಕಡೆ ಕಾಲಲ್ಲಿ ಫ್ರ್ಯಾಕ್ಚರ್ ಆಗಿದೆ. ಅವ್ರು ಕೆಲಸ ಮಾಡೋನು ತಮ್ಮ ಅವನು. ಆಮೇಲೆ ಅವರೆಲ್ಲ ದಾವಣಗೆರೆ ಇದಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಕಾರ್ತಿಕ್ ಅಂತ ಹುಡುಗನ ಹೆಸರು. ದಾವಣಗೆರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಕರ್ಕೊಂಡು ಹೋದರೆ ಆ ಹುಡುಗಂಗೆ ಅವರು ಆಗಲ್ಲ ಅಂದರು, ಪ್ರೈವೇಟ್ ನರ್ಸಿಂಗ್ ಹೋಮಿಗೆ ಕರ್ಕೊಂಡು ಹೋಗಿದ್ದಾರೆ. 3.5 ಲಕ್ಷ ಹೇಳಿದ್ರು. ಅವ್ರ ಹತ್ರ ಪಾಪ ದುಡ್ಡಿಲ್ಲ, ಹಾಗೂ ಈಗೂ ಏನೋ ಮಾಡಿ 18,000 ದುಡ್ಡು ಅಡ್ಜಸ್ಟ್ ಮಾಡಿಕೊಂಡು ಅವರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ತಂದು ಹಾಕಿದ್ದಾರೆ. ಕಾರಿಡಾರಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಬಿದ್ದಿದೆ ಹುಡುಗ, ಬಿಸಾಕಿದ್ದಾರೆ ಆ್ಯಕ್ಚುಲಿ. ಲೈಕ್ ನಾನು ಒಂದೊಂದು ಸತಿ, ಈಗ ಹೆಲ್ತ್ ಅಂತ ನೀವು ಮಾತಾಡ್ತಾ ಇದ್ದೀರಾ, ಈ ಸಬ್ಜೆಕ್ಟೇ ಇವತ್ತಿಂದ ಅದು. ವೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಇವಾಗ ಸಣ್ಣ ವಯಸ್ಸಲ್ಲಿ ಮಕ್ಕಳಿಗೆ ದುಡ್ಡನ್ನು ಜೋಡಿಸಿ ಇಟ್ಕೊಳ್ಳೋದು ಹೇಳ್ಕೊಡ್ಬೇಕು. ಆ ವಿಷಯ ಮಾತಾಡೋಕ್ಕೆ ಟೈಮ್ ಇಲ್ಲ. ಐ ಥಿಂಕ್ ಐ ಹ್ಯಾವ್ ಗಾಟ್ ವೆರಿ ಲೆಸ್ ಟೈಮ್. ಆಮೇಲೆ ಆ ಹುಡುಗನಿಗೆ ಆಮೇಲೆ ನನಗೆ ಗೊತ್ತಾಗುವಾಗ ಮಧ್ಯಾಹ್ನ 2 ಗಂಟೆ 3 ಗಂಟೆ ಆಗಿದೆ. ನನಗೆ ಬೆಳಗ್ಗೆ 4 ಜನ ಬಂದಿದ್ದಾರೆ, ಏನೂ ದುಡ್ಡು ತೊಗೊಂಬಂದಿಲ್ಲ. ಅವ್ರದ್ದು ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಆಮೇಲೆ ನನಗೆ ನನ್ನ ಫ್ರೆಂಡ್ ಹೇಳಿದ್ಲು, ಈ ಥರ ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಹೋಗ್ಬಿಟ್ಟಿದ್ದಾರೆ, ಅವ್ರು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಆಮೇಲೆ ನಾನು ಕಳಿಸ್ದೆ, 5,000 ರೂಪಾಯಿ ಕಳಿಸ್ದೆ ಡ್ರೈವರ್ ಹತ್ರ. ಡ್ರೈವರನ್ನು ಕಳಿಸಿ ನಮ್ಮ ಡ್ರೈವರ್ ಹೋಗ್ಬಿಟ್ಟು ಜಯರಾಮ್ ಇಲ್ಲೇ ಕೂತಿದ್ರು. ಅವ್ರು ಹೋಗ್ಬಿಟ್ಟು ಅವ್ರು ಯಶೋಧ ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ 5,000 ರೂಪಾಯಿ ಕೊಟ್ಬಿಟ್ಟು, ಆಮೇಲೆ ನಂದು ಇದು ಸ್ಟಾರ್ಟ್ ಆಯಿತು ಅಂತ ಕಾಲ ಬಂದಿದೆ. ಕಂಪ್ಯೂಟರ್ ಮೊಬೈಲ್ ಯುಗ ಬಂದಿದೆ. ಒಬ್ರದೊಬ್ರು ಮುಖ ನೋಡಲಿಕ್ಕೆ, ಮಾತಾಡಲಿಕ್ಕೆ, ಯಾರ್ಯಾರನ್ನು ಪರಿಚಯ ಮಾಡಲಿಕ್ಕೂ ಕಷ್ಟ. ಈಗ ನಾನು ಯಾರಂತ ನನ್ನ ಪರಿಚಯ ಮಾಡ್ಕೊಳ್ಳಲ್ಲ. ಇಲ್ಲ, ಇಷ್ಟು ಜನ ಕೂತಿದ್ದಾರಲ್ವ, ಸಿಗ್ನೇಚರ್ ಮೀಡಿಯಾ ಹೌಸ್ ಪರಿಚಯ ಮಾಡಿಕೊಟ್ಟಿದ್ದೆ. ಮತ್ತೆ ನಾಳೆ ಯಾರಂತ ಮತ್ತೆ ಗೊತ್ತಿಲ್ಲ, ಪರಿಚಯ ಇಲ್ಲ. ಒಬ್ರೊಬ್ರು ಪರಿಚಯ ಮಾಡ್ಕೊಳ್ಬಹುದು. ನಾವು ಕರ್ನಾಟಕದವರೇ, ಬೇರೆ ಊರಿಂದ ಯಾರು ಬಂದಿಲ್ಲ, ಅಂದರೆ ಬೇರೆ ಪ್ರದೇಶಗಳಿಂದ ಯಾರು ಬಂದಿಲ್ಲ. ಎಲ್ಲ ನಮ್ಮ ಊರಿನವರೇ, ಎಲ್ಲ ನಮ್ಮ ಕನ್ನಡ ಭಾಷೆಯನ್ನು ಮಾತಾಡ್ತಿದ್ದಾರೆ ಅಕ್ಕಪಕ್ಕದಲ್ಲೂ ಕೂಡ. ದಯವಿಟ್ಟು ಕ್ಷಮಿಸಿ. ತೀರ್ಥಹಳ್ಳಿ ತಾಲೂಕು ನಮ್ಮದು, ಮೇಘನಹಳ್ಳಿ. ಸಾಧಾರಣವಾಗಿ ನಮ್ಮ ಬೆಂಗಳೂರು ಜನತೆಗೆ ನಾನೊಂದು ಮಾತು ಕೇಳ್ತೀನಿ. ದಯವಿಟ್ಟು ಎಲ್ಲ ಒಳಗಡೆ ಬನ್ನಿ, ಕೂತ್ಕೊಳ್ಳಿ. ನನ್ನ ಯಾರು ನೋಡಿದ್ದಾರೆ ಕೈ ಎತ್ತಿ. ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬೆಂಗಳೂರಲ್ಲಿ 90,000 ಜನ ನೋಡಿದ್ದಾರೆ. ಬೆಂಗಳೂರಲ್ಲಿ ಯೂಟ್ಯೂಬಲ್ಲಿ 90,000 ಜನ ಯೂಸ್ ಆಗಿದೆ. ಫೇಸ್ಬುಕ್ ಬಿಡಿ, ಯೂಟ್ಯೂಬಲ್ಲಿ ಬೆಂಗಳೂರು ಜನತೆಗಳು ಯಾರು ನೋಡಿದ್ದಾರೆ? ಯಾರಿಗಾದ್ರು ಪರಿಚಯ ಇದೆ? ನಂದು ಕೆಲವು ಲೋಕಲ್ ಟಿವಿಲಿ ಕೂಡ ಬಂದಿದ್ದೀನಿ, ಟಿವಿ ಚಾನಲ್ ಬಂದಿದ್ದೇನೆ. ಯಾರು ನೋಡಿ ಪರಿಚಯ ಮಾಡ್ಕೊಳ್ಳಲ್ಲ. ನಮ್ಮನ್ನು ಯಾಕೆ ಪರಿಚಯ ಮಾಡ್ಕೊಳ್ಬೇಕು ಅಲ್ವಾ? ನಮ್ಮ ವೈದ್ಯಕೀಯ ಚಿಕಿತ್ಸೆ ಭಾಗದಲ್ಲಿ ಒಂದು 4 ಮಾತು ಹೇಳಿದರು ನಮ್ಮ ಡಾಕ್ಟ್ರವರು. ನಾವೆಲ್ಲ ಜಾಸ್ತಿ ಓದಿಲ್ಲ. ನನಗೂ ಕೂಡ ಏಷ್ಯಾ ಇಂಟರ್ನ್ಯಾಷನಲ್ ಅಕಾಡೆಮಿಯಿಂದ ಈಗ 4 ತಿಂಗಳ ಕೆಳಗಡೆ ಒಂದು ಡಾಕ್ಟರೇಟ್ ಕೂಡ ಆಯಿತು. ಹಣ ಕೊಟ್ಟು ತಗೊಂಡಿದ್ದಿಲ್ಲ, ನ್ಯಾಚುರಲ್ ಆಗಿ ಬಂದಿದ್ದು. ನಮ್ಮ ಸೋಷಿಯಲ್ ಮೀಡಿಯಾದವ್ರು ಕೂಡ ನಾನು ಹೇಳ್ತಿದ್ದೇನೆ, ಅವ್ರು ನನಗೆ ಕೂಡ ಕಾಲ್ ಮಾಡಿ ಕೇಳಿದರು, ಯಾರು ಸಿಗ್ನೇಚರ್ ಮೀಡಿಯಾದವರು, ಗುರುಗಳ ನಿಮಗೆ ಕರ್ನಾಟಕ ರತ್ನ ಅವಾರ್ಡ್ ಬಂದಿದೆ, ತಗೊಳ್ತೀರಾ ಕೇಳಿದ್ರು. ನನಗೆ ಸ್ವಲ್ಪ ಡೌಟ್ ಬಂತು. ಬನ್ನಿ ನೋಡುವ, ನಮ್ಮ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿದ್ದೆ. ನನ್ನದೇ ಆದಂಥ ಒಂದು ನಾವು ದೇವಸ್ಥಾನ ಕಟ್ಟಿದ್ದೀವಿ. ಆ ದೇವಸ್ಥಾನಕ್ಕೆ ಬಂದಿದ್ದಾರೆ. ನನ್ನೆಲ್ಲ ನ್ಯಾಚುರಲ್ ಆಗಿ ಮಾತಾಡುವಂಥ ನಾನು ಯಾರು ಹೇಳ್ಕೊಟ್ಟುವಂಥದ್ದು ವಿದ್ಯೆ ಯಾರೋ ಹೇಳ್ಕೊಡ್ತಿದ್ದಾರೆ ಹೀಗೆ ಮಾತಾಡಿ ಗುರುಗಳೇ ಇಲ್ಲ. ಓಕೆನಾ? ಸೋಷಿಯಲ್ ಮೀಡಿಯಾ ಕೇಳಿದ್ರು, ಅವ್ರ ಎದುರುಗಡೆ ಏನಿದೆಯೋ ನ್ಯಾಚುರಲ್ ಆಗಿರುವಂಥ ವಿಚಾರಗಳನ್ನು ನಾನು ಮಾತಾಡಿದ್ದೇನೆ.
ಸರಿ ಅವಾರ್ಡು ತಗೊಳ್ಳೋಕೆ ರೆಡಿ ಇದ್ದೇನೆ ಅಂತ ಇವತ್ತು ನಿನ್ನೆ ಹೊರಟಿದ್ದೇನೆ, ಇವತ್ತು ಬಂದಿದ್ದೇನೆ. ಆ ಸೋಷಿಯಲ್ ಮೀಡಿಯಾ ನಾನು ಹೇಳ್ತಿರೋದು ಏನಂತ ಹೇಳಿದ್ರೆ, ಜನಗಳನ್ನು ಸ್ವಲ್ಪ ಆರಿಸ್ಬೇಕು. ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ ಜನಗಳನ್ನು ಆರಿಸ್ಬೇಕು. ಕರ್ನಾಟಕ ರತ್ನವನ್ನು ತೆಗೆದುಕೊಳ್ಳೋಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕ ರತ್ನವನ್ನು ತೆಗೆದುಕೊಂಡಿದ್ರು. ದೊಡ್ಡ ಹೆಮ್ಮೆ ಅವರೆಲ್ಲ ಅಲ್ವಾ. ಈಗ ನಾವು ಯಾರಪ್ಪ ಎಲ್ಲ ಒಂದು ಕಡೆ ಹಳ್ಳಿ ಮೂಲೆಯಲ್ಲಿ ಇದ್ದವರು ಏನೊಂದು ಗುರುತ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನನಗೆ ಯಾಕೆ ನಾನು ಅಂಥದ್ದು ಏನು ಮಾಡಿದ್ದು ನಂಗೆ ಗೊತ್ತಿಲ್ಲ. ನಾನು ಅವರಿಗೆ ಸೋಷಿಯಲ್ ಮೀಡಿಯಾದವ್ರಿಗೆ ಕೇಳಿದ್ದೆ, ನಾನು ಏನು ಮಾಡಿದ್ದನ್ನು ಕೇಳಿದ್ದೆ. ಇಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ಅಥವಾ ಯಾವುದೋ ಒಂದು ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ನಿಮ್ಮ ಯೂಸು ಚೆನ್ನಾಗಿದೆ, ಮತ್ತು ನಿಮಗೆ ಆಧ್ಯಾತ್ಮಿಕದಲ್ಲಿ ಸೋಷಿಯಲ್ ಮೀಡಿಯಾ ಭಾಗದಿಂದ ನಾವು ಸಿಗ್ನೇಚರ್ ಮೀಡಿಯಾ ಹೌಸು ನಿಮ್ಮನ್ನು ಕರ್ನಾಟಕದಲ್ಲಿ ನಿಮ್ಮನ್ನ ಒಬ್ಬರನ್ನು ಗುರುತಿಸಿದ್ದೀವಿ ಅಂತ ಹೇಳಿದ್ರು. ನನಗೂ ವಿಶೇಷ ಆಯಿತು, ಏನೋ ಗೊತ್ತಿಲ್ಲ, ನನಗೆ ದೇವ್ರು ಕೊಟ್ಟಿದ್ದಾನೇನೋ ಅನಿಸಿದ್ದು. ಯಾಕೊಂದು ಅವಾರ್ಡ್ ತಗೊಳ್ಳೋದು ಯಾಕೆ, ನಾನೇನು ಕಸಲಿಲ್ಲ, ಹಣ ಕೊಟ್ಟು ತಗೊಳ್ಳಿಲ್ಲ, ಬಂದಿದೆ ತಗೊಳ್ಳಿಕ್ಕೆ. ನಾನು ನಿಮ್ಮನ್ನ ಪರಿಚಯ ಮಾಡಿಸ್ಕೊಳ್ತು. ಯಾಕಂತ ಹೇಳಿದ್ರೆ ರಾಜಶೇಖರ್ ಮೇಘರೊಳ್ಳಿ, ಡಾಕ್ಟರ್ ರಾಜಶೇಖರ್ ಅವಾರ್ಡ್ ಬಂದಿದೆ. ನಾನು ಆಧ್ಯಾತ್ಮಿಕ ಚಿಂತೆಯಲ್ಲಿ ಒಂದು ಹೇಳ್ತೇನೆ, ಚಿಂತನೆಯಲ್ಲಿ ಹೇಳ್ತೇನೆ. ನಮ್ಮ ಡಾಕ್ಟರ್ ಬಗ್ಗೆ ಒಂದು ವಿಚಾರವನ್ನು ಹೇಳಿದ್ರಲ್ವಾ, ದೇವರ ನಂಬೋರು ಎಷ್ಟು ಜನ ಇದ್ದೀರಿ ಕೈ ಎತ್ತಿ ಸ್ವಲ್ಪ ಮಟ್ಟಿಗೆ. ಖಂಡಿತವಾಗಿ ನಂಬ್ತಿರಲ್ವಾ? ದೇವರು ನಂಬದಾದಂತ ಆದರೆ ನಾನೊಂದು ಮಾತು ತಿಳಿಸ್ತೇನೆ ನಿಮಗೆ. ನಾನು ನ್ಯಾಚುರಲ್ ಆಗಿ ಇದ್ದಂಥ ವಿಚಾರಕ್ಕೆ ಸತ್ಯವೇ ಹೇಳುವುದು. ನಮ್ಮ ಮಣಿಪಾಲ್ ಉಡುಪಿ ಭಾಗದಲ್ಲಿ ನಾನು ದೇವಸ್ಥಾನ ಕಟ್ಟಿ ಒಂದು 6 ವರ್ಷ ಆಯಿತು. ತುಂಬ ಕಷ್ಟದಿಂದ ಕಟ್ಟಿದ್ದೀನಿ. ಈಗ ಬೆಳಕಿಗೆ ಬಂದಿದೆ, ದೇವಸ್ಥಾನದ ಬೆಳಕಿಗೆ ಬಂದಿದೆ. ನಾನು ಕೂಡ ಬೆಳಕಿಗೆ ತರಿಸಿದ್ದಾರೆ ನಮ್ಮ ಸೋಷಿಯಲ್ ಮೀಡಿಯಾದವರು. ಯಾರೋ ಒಂದು ಹೆಣ್ಣು ಮಗುವನ್ನ ನಮ್ಮ ಮಣಿಪಾಲಲ್ಲಿ ಡಾಕ್ಟ್ರು ಆ 3 ವರ್ಷದ ಮಗುವನ್ನು ಆಗಲ್ಲ, ಜೀವದಲ್ಲಿ ಸಮಸ್ಯೆಗಳಿದೆ, ಆಪರೇಷನ್ ಮಾಡಿದ್ರು ಮಗು ಬದುಕುವುದಿಲ್ಲ ಅಂತ ಕಳಿಸಿದ್ದಾರೆ. ಯಾಕೆ? ವೈದ್ಯಕೀಯ ಚಿಕಿತ್ಸೆ ಆಗುದಿಲ್ವಾ? ಏನು ಸೈನ್ಸ್ ನಂಬತ್ತಲ್ವಾ? ದೇವರಿಂದ ಏನು ಕೊಡ್ಲಿಕ್ಕೆ ಆಗ್ತದೆ, ಡಾಕ್ಟರಿಂದ ಏನು ಕೊಡ್ಲಿಕ್ಕೆ ಆಗ್ತದೆ ಅಲ್ವಾ? ತುಂಬ ಜನ ನೋಡಿ ದೇವರಿದ್ದಾರೆ ಅಂತ ಕೈ ಎತ್ತಿದ್ದೀರಿ. ಇದೇ ಸಂತಾನ ಅಂದ್ರೆ ಮಗುವಿನ ಫಲ ನಮ್ಮ ದೇವರು ನಾಗಯಕ್ಷಿಣಿ ಶ್ರೀ ಕ್ಷೇತ್ರ ಮೇಘರವಳ್ಳಿ ನಾಗದೇವರು ಕೊಟ್ಟಿದ್ದಾರೆ. I'm willing to take it during the dinner time. Thank you so much, and thank the organizer for having given me an opportunity. Thank you. Is it okay? We have a small product. We developed it during the time of COVID to prevent people from airborne infection. Actually, the product became very, at the nascent stage, we found out that this product is actually named as ZAP. Since we didn't want to stand in the court of law, we removed the COVID and ಹಂಬಲಿಸಿದೆ ಮನ ಕಾಡದ ಕಡಲಿಗೆ, ಹಂಬಲಿಸಿದೆ ಮನ ಕಾಡಬಲ್ಲೆರೆ ಒಂದು ದಿನ, ಕಡಲನ್ನು ಕೂಡಬಲ್ಲೆನೆ ಒಂದು ದಿನ, ಕಾಡಬಲ್ಲೆನೆ ಒಂದು ದಿನ, ಕಡಲನ್ನು ಕೂಡಬಲ್ಲೆನೆ ಒಂದು ದಿನ, ಕಾಣದ ಓಕೆ. ಸೊ ಎಲ್ರಿಗೂ ನಮಸ್ಕಾರ. ನಾನು ಪ್ರಶಾಂತ್ ಮಾತಾಡ್ತಿರೋದು. ಸೊ ನಾನು ಸಿಗ್ನೇಚರ್ ಮೀಡಿಯಾ ಹೌಸ್ ಅನ್ನುವಂಥ ಒಂದು ಇವೆಂಟ್ ಸಂಸ್ಥೆನ ನಡೆಸ್ತಿದ್ದೀನಿ. ಐ ಥಿಂಕ್ 2020ಇಂದ ಸ್ಟಾರ್ಟ್ ಮಾಡಿದಂತಹ ಒಂದು ಇವೆಂಟ್ ಕಂಪ್ನಿ ಇದು. ಈಗ ಆಲ್ಮೋಸ್ಟ್ 4 ವರ್ಷ ಆಗಿದೆ. ಬಟ್ ಮೊದಲಲ್ಲಿ ಸ್ವಲ್ಪ ಕೋವಿಡ್ ಬಂದುಬಿಟ್ಟು ನಾವು ಸ್ವಲ್ಪ ಸ್ಲೋ ಡೌನ್ ಆಗಿಬಿಟ್ಟಿದ್ವಿ. ಬಟ್ ಅಗೇನ್ 2023 ಎಂಡಿಂದ ಡಿಸೆಂಬರ್ ಟು ಇಲ್ಲಿವರೆಗೂ ನಾವು ಆಲ್ಮೋಸ್ಟ್ 5 ಇವೆಂಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇವತ್ತಿನ ಇವೆಂಟಿನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ನೀವು ನೋಡಿರ್ಬೋದು ಹೆಲ್ತ್ ಕೇರ್ ಅವಾರ್ಡ್ಸ್ ಆಗ್ತಾ ಇರುತ್ತೆ ಅಥವಾ ಬಿಸ್ನೆಸ್ ಅವಾರ್ಡ್ಸ್ ಆಗ್ತಾ ಇರುತ್ತೆ. ಬಟ್ ಒಂದು ಜೀವನ ಮಾಡೋದಕ್ಕೆ, ಒಬ್ಬ ಖುಷಿಯಾಗಿ ಜೀವನ ಮಾಡಬೇಕಂದ್ರೆ ಒಬ್ಬ ಮನುಷ್ಯ ಹೆಲ್ತ್ ವೆಲ್ತ್ ಎರಡೂ ತುಂಬ ಇಂಪಾರ್ಟೆಂಟ್. ವೆಲ್ತ್ ಅಂತ ಬಂದಾಗ ಸಂಪತ್ತು ಅಂತ ಏನು ಹೇಳ್ತೀವಿ ಅದು, ಹಾಗೆ ಹೆಲ್ತ್ ಅಂತಂದರೆ ಆರೋಗ್ಯ ಅಂತೀವಿ. ಸೊ ಈ ಎರಡೂ ಕಾಂಬಿನೇಷನ್ ಇಟ್ಕೊಂಡು ಒಂದು ಇವೆಂಟ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನುವಂಥ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಇವೆಂಟ್ ರಿಯಲಿ ಎಲ್ಲರೂ ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ರು ಇವೆಂಟಲ್ಲಿ ಭಾಗಿಯಾದಂಥವ್ರು. ಇಲ್ಲಿ ಸಾಕಷ್ಟು ಉದ್ಯೋಗ ರತ್ನ ಅವಾರ್ಡ್ಸನ್ನು ಕೊಟ್ವಿ ನಮ್ಮ ಬಿಸ್ನೆಸ್ ಸೆಕ್ಟರ್. ಅದರಲ್ಲೂ ಕೂಡ ಸಾಕಷ್ಟು ರಿಸರ್ಚ್ ಮಾಡಿ ಎಂಟೈರ್ ಕರ್ನಾಟಕದಿಂದ ನಾವು ಬಿಸ್ನೆಸ್ ಅಂತ ಬಂದಾಗ ಆರೋಗ್ಯಕ್ಕೆ ಪೂರಕವಾದಂತಹ ಬಿಸ್ನೆಸ್ಗಳನ್ನ ಆಯ್ಕೆ ಮಾಡಿ ತಂದು ಉದ್ಯೋಗ ರತ್ನವನ್ನು ಕೊಟ್ಟಿದ್ದೀವಿ. ಹಾಗೆ ಹೆಲ್ತ್ ಕೇರ್ ಅಂತ ಬಂದಾಗ
ಬರೀ ಅಲೋಪತಿ ಅಥವಾ ಆಯುರ್ವೇದ ಹೀಗಲ್ಲ, ರಿಸರ್ಚ್ ಮಾಡಿ ನಮ್ಮ ಟ್ರೆಡಿಷನಲ್ ಮೆಡಿಸಿನ್ಸು, ಆಯುರ್ವೇದ, ಅಲೋಪತಿ, ನ್ಯಾಚುರೋಪತಿ ಹೀಗೆ ಬೇರೆ ಬೇರೆ ಸೆಕ್ಟರ್ಸಿಂದ ಆ್ಯಕ್ಚುಲ್ವಾಗಿ ಆರೋಗ್ಯಕ್ಕೆ ಪೂರಕವಾಗಿರುವಂಥ ಡಾಕ್ಟರ್ಸ್ನ ಕರೆದು ಫೆಸಿಲಿಟೇಟ್ ಮಾಡಿದ್ದೀವಿ. ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಇನ್ನೂ ಹೆಚ್ಚೆಚ್ಚಾಗಿ ಇವೆಂಟ್ಸ್ ಮಾಡ್ತಾ ಇರೋಣ, ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೆಕ್ಸುವಲ್ your experience. ಓಕೆ, ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ನಾರಾಯಣ್ ಮುದ್ದಲೆ ಅಂತ, ಆಯುರ್ವೇದಿಕ್ ಸೆಕ್ಸುವಲಾಜಿಸ್ಟ್ ಮತ್ತು ಆಯುರ್ವೇದಿಕ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇದ್ದೀನಿ. ಮೇನ್ಲಿ ನಾನು ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ನಾನು ಫೇಸ್ಬುಕ್ ಮತ್ತು ಯೂಟ್ಯೂಬ್ ಚಾನಲ್ ಮುಖಾಂತರ ನನಗೆ ಪ್ರಶಾಂತ್ ಸರ್ ಪರಿಚಯ ಆಗಿಬಿಟ್ಟು ನಂದು ಡೇ ಟು ಡೇ ಹೆಲ್ತ್ ಬಗ್ಗೆ ಮತ್ತು ಸ್ಪೆಷಲಿ ಲೈಂಗಿಕ ಈ ವಿಷಯ ಏನಂದರೆ ಇದು ಬೆಡ್ರೂಮ್ ಟಾಕ್ ಅಂತಾರೆ. ನಮ್ಮ ಇಂಡಿಯಾನಲ್ಲಿ ಓಪನ್ ಈ ವಿಷಯ ಬಗ್ಗೆ ಯಾರು ಮಾತಾಡೋಲ್ಲ. ಸೊ ಜನ ಏನು ಮಾಡ್ತಾರೆ, ಈಗ ಯಾರಿಗೂ ಏನೋ ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್ ಯಾರಿಗೋ ಫಿಮೋಸಿಸ್ ಇದೆ, ಚರ್ಮ ಏನಿದೆ ಹಿಂದ್ಗಡೆ ಹೋಗ್ತಾ ಇಲ್ಲ, ಯಾರಿಗೆ ಹೇಳಬೇಕು? ದೆನ್ ದೇ ವಿಲ್ ಗೋ ಆ್ಯಂಡ್ ಸರ್ಚ್ ಇನ್ ನೆಟ್. ಸೊ ನೆಟ್ನಲ್ಲಿ ಏನೋ ಸ್ವಲ್ಪ ಅರ್ಧಮರ್ಧ ಮಾಹಿತಿ ಬರುತ್ತೆ. ಸೊ ಅದಕ್ಕಾಗಿ ನಾನು ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಎಷ್ಟೋ ಪೇಷಂಟ್ ನನಗೆ ಯಾದಗಿರಿದಿಂದ, ಕಲಬುರಗಿದಿಂದ, ಬೀದರ್ದಿಂದ ಜಸ್ಟ್ ಸಿಂಪಲ್ ಟೆಕ್ನಿಕ್ ನಾನು ಹೇಳ್ಕೊಡ್ತೀನಿ ನಮ್ಮ ಚಾನಲ್ ಮುಖಾಂತರ. ತುಂಬ ಜನ ಫೋನ್ ಮಾಡಿ ಹೇಳ್ತಾರೆ, ಸರ್ ನೀವು ಬರೀ ಹೇಳಿದ 8 ದಿವಸದಲ್ಲಿ ನಮಗೆ ಹೆಲ್ಪ್ ಆಗಿದೆ. ಎಷ್ಟೋ ಜನ ನನಗೆ ಬರೀ ಹೋಮ್ ರೆಮಿಡಿನಲ್ಲಿ ನಾನು ಸೆಕ್ಸುವಲ್ ಡಿಸ್ಫಂಕ್ಷನ್ನ ಟ್ರೀಟ್ ಮಾಡಿದ್ದೀನಿ. 2-3 ಸತಿ IUI, IVF ಆಗಿ ಮಕ್ಕಳಾಗ್ತಿರಲಿಲ್ಲ. ಅಂಥ ಜನರಿಗೂ ನನ್ನ ಆಯುರ್ವೇದಿಕ್ ಚಿಕಿತ್ಸೆಯಲ್ಲಿ ಮಕ್ಕಳಾಗಿದ್ದಾರೆ. ಸೊ ಆಯುರ್ವೇದದಲ್ಲಿ 5,000 ಹಳೆ ವರ್ಷದಿಂದನೇ ಏನಿದೆ, ಲೈಂಗಿಕ ಚಿಕಿತ್ಸೆನಲ್ಲಿ ಎಸ್ಪೆಷಲಿ ವಾಜಿಕರಣ ಅಂತ ಒಂದು ಸ್ಪೆಷಲ್ ಬ್ರ್ಯಾಂಚ್ ಇದೆ. ಇದರಲ್ಲಿ ಸೆಕ್ಸು, ಔಷಧಿ ಯಾವುದು, ಏನು ಆಹಾರ ತಗೋಬೇಕು, ಏನು ಯೋಗ ಮಾಡಬೇಕು, ಏನು ನಮ್ಮ ವಿಹಾರ ಪದ್ಧತಿ. ಸೊ ನಮ್ಗೆ ಇವತ್ತು ನಾಳೆ ಏನಾಗಿದೆ, ಸ್ಟ್ರೆಸ್ಫುಲ್ ಲೈಫಲ್ಲಿ ಯಾರಿಗೂ ಫಿಸಿಕಲ್ ಆ್ಯಕ್ಟಿವಿಟಿಗೆ ಟೈಮ್ ಇಲ್ಲ, ಮತ್ತು ಫಿನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಮೆಂಟಲ್ ಸ್ಟ್ರೆಸ್ ಇರುತ್ತೆ. ಅದರಿಂದ ಬರ್ತಾ ತುಂಬ ಹೆಂಗಿದೆ ಇದು. ಫಸ್ಟು ಏನಂದರೆ ನಾನು 10 ವರ್ಷ ಮುಂಚೆ ಯಾವಾಗ ಪ್ರಾಕ್ಟೀಸ್ ಮಾಡಿದಾಗ ಮೇನ್ಲಿ ಸೆಕ್ಸ್ ಪ್ರಾಬ್ಲಮ್ ಅಂತ ಓಲ್ಡ್ ಜನ ರಿಲೇಟೆಡ್ ಇರ್ತಿತ್ತು. ಬಟ್ ಇವಾಗ ಬರ್ತಾ ಏನಾಗಿದೆ, ನಮ್ಮಲ್ಲಿ 80% ಜನ ಏನಿದೆಯಲ್ಲ, 25 ವರ್ಷದಿಂದ 30 ವರ್ಷ ಜನ, ಸ್ಪೆಷಲಿ ಪೋಸ್ಟ್ ಕೋವಿಡ್ ವ್ಯಾಕ್ಸಿನೇಷನ್ ಇದರ ಎಫೆಕ್ಟ್ ತುಂಬ ಜಾಸ್ತಿ ಆಗಿದೆ. ಯಂಗ್ ಪಾಪ್ಯುಲೇಷನ್ ಸ್ವಲ್ಪ ಮುಂಚೆ ದೈಹಿಕವಾಗಿ ಅದು ಕಾಯಿಲೆ ಇರುತ್ತೆ, ಫಿಸಿಕಲ್ ವೀಕ್ನೆಸ್ಸಿಂದ ಬರ್ತಾ ಸೈಕಲಾಜಿಕಲ್ ಒಂದು ಮಾನಸಿಕ ಕಾಯಿಲೆ ಇರುತ್ತೆ. ಇದಕ್ಕೆ ಯಾವುದೇ ರೀತಿ ಗಾಬರಿ ಪಡೋದು ಅವಶ್ಯಕತೆ ಇಲ್ಲ. ಒಂದು ಪ್ರಾಪರ್ ಕೌನ್ಸಿಲಿಂಗು, ಒಂದು ಪ್ರಾಪರ್ ಏನಿದೆ ಕನ್ಸಲ್ಟೆಂಟು ಅಥವಾ ಕೌನ್ಸಿಲರ್ ಅವ್ರ ಹತ್ರ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿಬಿಟ್ರೆ ಯಾವುದೋ ಕಾಯಿಲೆನೂ ಸರಿಯಾಗಿ ರೆಕ್ಟಿಫೈ ಮಾಡ್ಬೋದು. ಮತ್ತು ಸ್ಪೆಷಲಿ ನಾನು ಈ ಸಿಗ್ನೇಚರ್ ಮೀಡಿಯಾ ಹೌಸ್ ಏನಿದೆಯಲ್ಲ, ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನನ್ನ ಹತ್ರ ಡಾಕ್ಟರ್ನ ಅವ್ರು ರೆಕಗ್ನೈಸ್ ಮಾಡಿಬಿಟ್ಟು ನಮಗೆ ಇವತ್ತು ಅವಾರ್ಡ್ ಕೊಟ್ಟಿದ್ದಾರೆ. ವೆರಿ ಪ್ರಿವಿಲೇಜ್ ಆ್ಯಂಡ್ ಹಂಬಲ್. ಥ್ಯಾಂಕ್ ಯು. ಸ್ವಲ್ಪ ಜೋರಾಗಿ ಮಾತಾಡಿ. ಫಸ್ಟ್ ಥ್ಯಾಂಕ್ಸ್ ಟು ಮೀಡಿಯಾ, ಸಿಗ್ನೇಚರ್ ಮೀಡಿಯಾ ಅವಾರ್ಡ್ ಗುರುತಿಸಿ ಅವಾರ್ಡ್ ಕೊಟ್ಟಿದ್ದೀವಿ. ನಾವು 10 ವರ್ಷದಿಂದ ಕನ್ಸಲ್ಟೆನ್ಸಿ ಬಿಸ್ನೆಸ್ ಮಾಡ್ತೀವಿ. ನಮ್ಮ ಎಂಟೈರ್ ಕರ್ನಾಟಕ ಬ್ರಾಂಚಸ್ ಇದೆ. 60 ಜನ ಸ್ಟಾಫ್ ಇದ್ದಾರೆ. ಆಲ್ರೆಡಿ 8,000 ಕೋಟಿ ನಾವು ಬಿಸ್ನೆಸ್ ಮಾಡಿದ್ದೀವಿ. ಪ್ಲಸ್ 2,500 ಕಸ್ಟಮರ್ಸ್ ನಮ್ಮ ಕಸ್ಟಮರ್ ಬೇಸ್ ಇದ್ದಾರೆ. ನಮ್ಮ ಬೇಸ್ ನಮಗೆ ಮನಿ ಬಾಸ್ಕೆಟ್. ನಾವು ಫಂಡಿಂಗ್ ಅರೇಂಜ್ ಮಾಡ್ತೀವಿ, ಕನ್ಸಲ್ಟೆನ್ಸಿ, ಬ್ಯಾಂಕಿಂಗ್. ಯಾರಿಗೆ ಅವಶ್ಯಕತೆ ಇರುತ್ತೆ, ನಾಲೆಜ್ ಹೌ ಟು ಅರೇಂಜ್ ದ ಫಂಡ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಲೋನ್ ತೊಗೊಳ್ಳೋಷ್ಟೇ ಇಂಪಾರ್ಟೆಂಟ್, ಹೌ ಟು ಮ್ಯಾನೇಜ್ ದ ಆ ಫಂಡ್ ಮ್ಯಾನೇಜ್ಮೆಂಟ್ ಎವ್ರಿಥಿಂಗ್ ಮಾಡ್ತೀವಿ. ಆಮೇಲೆ ನ್ಯೂ ಸ್ಟಾರ್ಟಪ್ಸು, ನ್ಯೂ ಗ್ರೋತ್ ಅಪ್, ಎವ್ರಿ ಕಂಪ್ನಿ ಬ್ಯಾಂಕ್ಸ್. ನಾವು ವಿ ಆರ್ ಸ್ಟಾರ್ಟೆಡ್ ನ್ಯೂ ಕಂಪ್ನಿ ಪ್ರಾಪರ್ಟಿ ಬಾಸ್ಕೆಟಲ್ಲಿ ಏನಿದೆ, ಕರ್ನಾಟಕದಲ್ಲಿ ಎಷ್ಟು ಪ್ರಾಪರ್ಟಿ ಅಡ್ವೈಸ್ ಅಲ್ಲಿ. ಇನ್ನೊಂದು ನಮ್ಮದು ಪ್ರಾಪರ್ಟಿ ಬಾಸ್ಕೆಟ್ಗೆ ಬೇರೆ ಮ್ಯಾಜಿಕ್ ಪೀಸ್ ಇದೆ, ಬೇರೆ ಚಾನಲ್ಸ್ ಇದೆ. ನಮ್ಮ ಪ್ರಾಪರ್ಟಿ ಬಾಸ್ಕೆಟ್ ವಿ ಆರ್ ಲಿಸ್ಟಿಂಗ್ ಪ್ರಾಪರ್ಟಿ, ಆಪ್ಷನ್ ಪ್ರಾಪರ್ಟಿ. ಬ್ಯಾಂಕಲ್ಲಿ ಆಪ್ಷನ್ ಆಗಿದೆ, ಅಥರೈಸ್ ಆಪ್ಷನ್ ಪ್ರಾಪರ್ಟೀಸ್ನ ಅವರು ಐಡೆಂಟಿಫೈ ಮಾಡಿ ಈ ಪ್ರಾಪರ್ಟಿ ಲೀಗಲಿಟೀಸ್ ಕಂಪ್ಲೀಟ್ ಮಾಡಿಸಿ ಅದಕ್ಕೂ ಫಂಡ್ ಮಾಡಿಸಿ. ಅದ್ಭುತವಾದ ಇವೆಂಟ್ ಆರ್ಗನೈಸ್ ಮಾಡಿದ್ರು. ಸೊ ಪ್ರತಿ
ಒಂದು ಅದು ಹೇಗೆ ಕಾಲ ಕಳಿಸುತ್ತಾರೆ ಗೊತ್ತಾಗಲಿಲ್ಲ. ಪ್ರತಿಯೊಬ್ಬರಿಗೂ ಅವಾರ್ಡ್ ಕೊಟ್ಟಿದ್ದು ಒಂಥರ ಹೆಕ್ಕಿ ತೆಗೆದಿದ್ದಾರೆ. ರಕ್ತ ಮಾಡಿ ಅವಾರ್ಡ್ ಕೊಟ್ಟಿದ್ದಾರೆ. ಬಿಸ್ನೆಸ್ ಫೀಲ್ಡಲ್ಲಾಗಿರ್ಬೋದು, ಹೆಲ್ತ್ ಫೀಲ್ಡಲ್ಲಾಗಿರ್ಬೋದು, ಎಷ್ಟೊಂದು ಜನ ಡಾಕ್ಟರ್ಸ್ಗೆ ಅವರು ಆನರ್ ಮಾಡಿದ್ದಾರೆ. ಸೊ ವೆರೈಟೀಸ್ ಆಫ್ ಡಾಕ್ಟರ್ಸ್, ನ್ಯಾಚುರಲ್ ಈ ಥರ ತುಂಬ ಇದು ಮಾಡಿದ್ದಾರೆ. ನಮಗೆ ಅವ್ರದ್ದೆಲ್ಲ ಪರಿಚಯನೇ ಇರಲಿಲ್ಲ. ಮೀಡಿಯಾ ಮೂಲಕ ಇರುತ್ತೆ, ಫಂಕ್ಷನ್ ಎಲ್ಲ ಪರಿಚಯ ತುಂಬ ಒಳ್ಳೆಯ ಕೆಲಸ. ಥ್ಯಾಂಕ್ ಯು. It was a wonderful event today. I was very excited to receive this award of Karnataka Healthcare Vaidyaratnam Award. And I'm very thankful to the Signature Media House for presenting this award and recognizing my work. And yeah, thank you. So first of all, I want to thank Signature Media House for nominating me as and they are giving they are providing the awards. Karnataka Healthcare Vaidyaratnam Award, and I am grateful to receive that. And thank you so much. Thank you. ಸ್ವಲ್ಪ ಜೋರಾಗಿ ಹೇಳಿ ಜೋರಾಗಿಲ್ಲ ಸರ್. ಸಖತ್ ಖುಷಿ ಆಗ್ತಾಯಿದೆ ಸರ್. ಈ ಥರ ಈವೆಂಟ್ ನಮ್ಮಂಥ ಯೂತ್ಗೆ ಈ ಕಡೆ ಕ್ಯಾಮ್ರಾ ಕಡೆ ಆಯಿತಾ, ತುಂಬ ಖುಷಿ ಆಗ್ತಾಯಿದೆ. ಈ ಥರ ಈವೆಂಟ್ಸ್ ನಮ್ಮಂಥ ಯೂತ್ಗೆ ಬೇಕಾಗುತ್ತೆ. ಏನಕ್ಕೆ ಅಂದರೆ ನಮಗೆ ಪ್ರೋತ್ಸಾಹ ತುಂಬುತ್ತೆ. ಮೇಯ್ನಾಗಿ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದಾಗ ಏನಾಗುತ್ತೆ, ನಮಗೆ ತುಂಬ ಖುಷಿ ಆಗುತ್ತೆ. ಇದರ ಪ್ರತಿಯೊಬ್ಬರಿಗೂ ಮುಟ್ಟಾಗ ಏನಾಗುತ್ತೆ, ಅದು ಪ್ರತಿಯೊಬ್ಬರಿಗೂ ಬೆಳೆಯೋಕ್ಕೆ ಅವಕಾಶ ಸಿಗುತ್ತೆ. ಅವ್ರದ್ದು ಏನೇ ಬ್ಯಾಕ್ಗ್ರೌಂಡ್ ಇರ್ಬೋದು, ಏನೇ ಇರ್ಬೋದು, ಪ್ರತಿಯೊಂದೂ ಈ ಥರ ಆದಾಗ ಪ್ರತಿಯೊಂದು ಕಷ್ಟಪಡೋರು ಯಾರೇ ಇರಲಿ ಅವ್ರಿಗೆ ಹೆಲ್ಪ್ ಆಗೋ ರೀತಿ ಇದೆ. ಚೆನ್ನಾಗಿದೆ, ನಮ್ಗೆ ತುಂಬ ಇಷ್ಟ ಆಯಿತು. ಹೌದು, ಫಸ್ಟ್ ಟೈಮ್ ಖಂಡಿತ ಇವೆಲ್ಲ ಫಸ್ಟ್ ಟೈಮ್ 200%. ಓಕೆನಾ? ಸ್ವಲ್ಪ ಇದು ಮೀಡಿಯಾ ಬಗ್ಗೆ ಮಾತಾಡಿ. ನಮಸ್ಕಾರ, ನಾನು ಪವಿತ್ರ MD, ಪಾರಂಪರಿಕ ವೈದ್ಯರು, ಶ್ರೀ ಸಿದ್ಧಲಿಂಗೇಶ್ವರ ಯೋಗವನ ಬೆಟ್ಟ. ಸೊ ಇವತ್ತಿನ ದಿನ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ವಿಭೂಷಣ ಒಂದು ಪ್ರಶಸ್ತಿಯನ್ನು ನನಗೆ ನೀಡ್ತಾ ಇದ್ದಾರೆ. ಸೊ ಈ ಪ್ರಶಸ್ತಿಯನ್ನು ನೀಡಿದಂಥ ಸಿಗ್ನೇಚರ್ ಮೀಡಿಯಾ ಸಂಸ್ಥೆಗೆ ನಾನು ಆಭಾರಿಯಾಗಿರ್ತೇನೆ. ಯಾಕೆಂದರೆ ಸಾಕಷ್ಟು ಅವಾರ್ಡ್ಗಳನ್ನು ನಾವು ಪ್ರತಿಯೊಂದು ಕಡೆ ನೋಡಿರ್ತೇವೆ, ಆದರೆ ಈ ಟ್ರೆಡಿಷ್ನಲ್ ಆಯುರ್ವೇದ, ಪುರಾತನ ಕಾಲದ ಒಂದು ವೈದ್ಯ ಪದ್ಧತಿಯನ್ನು ಗುರುತಿಸಿ ಒಂದು ಪ್ರಶಸ್ತಿಯನ್ನು ನೀಡ್ತಕ್ಕಂಥ ಸಂಸ್ಥೆಗಳು ಎಲ್ಲೂ ನಾವು ನೋಡಿಲ್ಲ ಇಲ್ಲಿ ತನಕ. ಸೊ ಹಾಗಾಗಿ ಈ ಒಂದು ಸಂಸ್ಥೆ ಇಂಥ ಒಂದು ಕಾರ್ಯವನ್ನು ಮಾಡೋದ್ರ ಜೊತೆಗೆ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದೆ. ನಾವು ಪುರಾತನ ಕಾಲದ ಆಹಾರ ವಿಹಾರ ಔಷಧಿಗಳನ್ನು ನಾವು ಹೇಗೆ ಬಳಸ್ತಾ ಇದ್ವಿ, ಇನ್ನು ಮುಂದೇನು ನಾವು ಹೇಗೆ ಅದನ್ನು ಉಪಯೋಗಿಸ್ಕೊಳ್ಬೇಕು, ಇದರ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಸೊ ಇಂಥ ಸಂಸ್ಥೆ ಮತ್ತಷ್ಟು ಹೆಚ್ಚಿನ ಮಟ್ಟದ ಪ್ರೋತ್ಸಾಹವನ್ನು ಜನರಿಗೆ ಮತ್ತು ಈ ವೈದ್ಯ ವೃತ್ತಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಈ ಒಂದು ಸಂಸ್ಥೆ ಕೂಡ ನಾವು ಆಭಾರಿಯಾಗಿದ್ದೇವೆ. ನಮ್ಮ ಈ ಒಂದು ಸಿಗ್ನೇಚರ್ ಮೀಡಿಯಾ ಹೌಸ್ ಕಡೆಯಿಂದ ಕರ್ನಾಟಕ ರತ್ನ ಅವಾರ್ಡನ್ನು ಈ ಭಾಗದಲ್ಲಿ ಮಾಡಿದ್ದಾರೆ. ತಮಗೆಲ್ಲರಿಗೂ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಅದ್ಧೂರಿಯಾದಂಥ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ ನಮ್ಮ ಸಿಗ್ನೇಚರ್ ಮೀಡಿಯಾ ಹೌಸ್ ಕಡೆಯಿಂದ. ತಮಗೆಲ್ಲರಿಗೂ ಮಾಡಿದಂತಹ ಕಾರ್ಯಕ್ಕೆ ಕೊಟ್ಟಂಥ ನಮ್ಮ ಸಾಧನೆ ಅಂತ ನಾವು ಹೇಳ್ತಾ ಇಲ್ಲ, ಅವರು ಈ ಸಾಧನೆಗೆ, ನಾವು ಮಾಡಿರುವಂಥ ಸಾಧನೆಗೆ ಅವರು ಇದಕ್ಕೆ ಋಣಿಯಾಗಿದ್ದಾರೆ. ನಾವು ಅದಕ್ಕೆ ತಲೆಬಾಗಿದ್ದೇವೆ. ತಮಗೆಲ್ಲರಿಗೂ ಈ ಮಾಡಿದಂಥ ಕಾರ್ಯದ ಒಂದು ಪರವಾಗಿ ನಮ್ಮ ಕನ್ನಡ ಸಂಸ್ಕೃತವನ್ನು ಉಳಿಸ್ಕೊಳ್ಳೋ ವ್ಯವಸ್ಥಿತವಾಗಿ ಹಾಗೆ ಕರ್ನಾಟಕ ರತ್ನವನ್ನು ನಮಗೆ ಯೋಗ ಫಲ ಕೂಡಿ ಬಂದಿದೆ. ಅದು ನಾವು ಮನಸ್ಪೂರ್ವಕವಾಗಿ ತೆಗೆದುಕೊಂಡಿದ್ದೀವಿ. ತಮಗೆಲ್ಲರೂ ಹೆಚ್ಚು ಮಾತಾಡಲಿಕ್ಕೆ ಕಷ್ಟ ಆಗ್ತದೆ. ತಮಗೆಲ್ಲರಿಗೂ ಸಂತೋಷವಾಗಲಿ, ಒಳ್ಳೆಯದಾಗಲಿ.